ಆತ್ಮೀಯ ಎಲ್ಲ ಉತ್ಮೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SPMCಯ ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳೇ, ಎಲ್ಲ ಗ್ರಾಮಸ್ಥರೇ ಮತ್ತು ಪೋಷಕ ವರ್ಗದವರೇ, ತಮಗೆಲ್ಲ ಗೊತ್ತಿರೋ ಹಂಗೆ ಕಳೆದ ಸಾರಿಯಿಂದ ವಿಶ್ವನಾಥ್ ಗದ್ದೆಮನೆಯವರು ಅವ್ರ ಚಾರಿಟೇಬಲ್ ಟ್ರಸ್ಟಿಂದ ಪ್ರತಿ ಮಗುವಿಗೆ ಒಂದು ಜೊತೆ ಟ್ರ್ಯಾಕ್ ಸೂಟು, ಒಂದು ಜೊತೆ ಸಮವಸ್ತ್ರ, ಒಂದು ಬ್ಯಾಗು ಮತ್ತು ಒಂದು ಬೆಲ್ಟು, ಹೆಣ್ಮಕ್ಳಿಗೆ ಒಂದು ಮೇಲ್ಗಡೆ ಕೋಟು, ಇಷ್ಟು ಸುಮಾರು 3,000 ರೂಪಾಯಿ ಬೆಲೆ ಬಾಳುವ ಇದನ್ನು ಹೋದ ಸರಿ 8,500 ಮಕ್ಕಳಿಗೆ ಕೊಟ್ಟಿದ್ದರು. ಈ ಸರಿ 16,500 ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಕೊಡಲಿಕ್ಕಿಂತ ಮೊದಲು ಯಾವ್ಯಾವ ಸ್ಕೂಲ್ನವ್ರು ಬೇಕು ಅಂತ ಕೇಳಿದರು. ಅದಕ್ಕೆ BOಗಳು ಫೋನ್ ಮಾಡಿ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೊಡಿ ಅಂತ ಹೇಳಿದರು. ಇಲ್ಲಿ ಶಾಲೆಯವರು ಈ ಥರ ಎಲ್ಲ ಲಿಸ್ಟ್ ಕಳಿಸಿದ್ದಾರೆ, ಬೇಡಿಕೆ ಪಟ್ಟಿ ಕೊಟ್ಟಿದ್ದರು, ನಮಗೆ ಕೊಡಿ, ನಮ್ಮ ಶಾಲೆ ಮಕ್ಕಳಿಗೂ ಅವಶ್ಯಕತೆ ಉಂಟು, ಕೊಡಿ ಅಂತೇಳಿ. ಅದರಂತೆ ವಿಶ್ವನಾಥ್ ಗದ್ದೆಮನೆಯವರು ಅವ್ರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲ ಕಡೆ ಮಕ್ಕಳದ್ದು ಮೆಜರ್ಮೆಂಟ್ ತಗೊಂಡು, ಪ್ರತಿಯೊಂದು ಮಗುವಿಂದು ಮೆಜರ್ಮೆಂಟ್ ತಗೊಂಡು ಒಳ್ಳೆ ಕ್ವಾಲಿಟಿ ಬಟ್ಟೆನ, ಒಂದು ಜೊತೆ ಸಮವಸ್ತ್ರ, ಒಂದು ಜೊತೆ ಟ್ರ್ಯಾಕ್ ಸೂಟು ಮತ್ತು ಒಂದು ಬೆಲ್ಟು, ಒಂದು ಹೆಣ್ಮಕ್ಳಿಗೆ ಒಂದು ಕೋಟು, ಇಷ್ಟನ್ನು ಸುಮಾರು 3,000 ರೂಪಾಯಿ ಬೆಲೆ ಬಾಳೋದನ್ನ ಪ್ರತಿ ಮಗುವಿಗೂ ಕೊಡ್ತಾ ಇದ್ದಾರೆ. ಇಡೀ ಕ್ಷೇತ್ರದಾದ್ಯಂತ ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ 3 ತಾಲೂಕಿಂದ 16,300 ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದು ನಮಗೆ ಉದ್ದೇಶ, ಅವ್ರ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳೆಲ್ಲ ಬಡವ್ರ ಮಕ್ಕಳು, ಯಾರು ಶ್ರೀಮಂತರು ಮಧ್ಯಮ ವರ್ಗದವರು ಸರ್ಕಾರಿ ಶಾಲೆಗೆ ಕಳಿಸಲ್ಲ. ಈ ಬಡ ಮಕ್ಕಳು ಸಹ, ಈ ಸರ್ಕಾರಿ ಶಾಲೆಯಲ್ಲಿ ಓದು ಬಡ ಮಕ್ಕಳು ಸಹ ಒಳ್ಳೆ ಸಮವಸ್ತ್ರ ಹಾಕಬೇಕು, ಒಳ್ಳೆ, ಯಾಕಂದರೆ ಟ್ರ್ಯಾಕ್ ಸೂಟ್ ಗೊತ್ತೇ ಇರಲಿಲ್ಲ ಮಕ್ಕಳಿಗೆ. ಸ್ಪೋರ್ಟ್ಸಿಗೆ ಹೋಗ್ತಾರೆ, ಎಲ್ಲ ಖಾಸಗಿ ಶಾಲೆಗಳ ಮಕ್ಕಳು ಟ್ರ್ಯಾಕ್ ಸೂಟ್ ಹಾಕ್ತಾರೆ. ಇವತ್ತೆಲ್ಲ ಏನಾಗಿದೆ ಅಂದರೆ, ಎಲ್ಲ ಮನೆ ಬಾಗಿಲಿ ವೆಹಿಕಲ್ ಬಂದು ನಿಲ್ಲುತ್ತೆ ಮಕ್ಕಳನ್ನ ಕರ್ಕೊಂಡೋಗಿ. ಗೌರ್ಮೆಂಟ್ ಶಾಲೆ ಮಕ್ಕಳು ನೋಡ್ತಾ, ಅವ್ರ ಡ್ರೆಸ್ ನೋಡ್ತಾ ನಿಂತಿರ್ತಾರೆ, ಅವರು ಒಳ್ಳೆ ಬಟ್ಟೆ ಹಾಕಿದ್ದು ನೋಡಿ. ಅದು ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಇವರು ಇದನ್ನು ಎಲ್ಲ ಮಕ್ಕಳು ಸಮ ಆಗಿರಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅಂತೇಳಿ ಕೊಡ್ತಾ ಇದ್ದಾರೆ. ಅವ್ರು ಯಾರೇ ಉದ್ದೇಶ ಇಟ್ಕೊಂಡು ಕೊಡ್ತಾಯಿಲ್ಲ, ಅವರು ದುಡ್ದಿದ್ರಲ್ಲಿ ಒಂದು ಪಾಲನ್ನ ಇದನ್ನು ಸಾರ್ವಜನಿಕರಿಗೆ ಇದು ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲೂ ರಾಜಕಾರಣ ಇವತ್ತು ನಾವು ಕಾಣ್ತಾ ಇದ್ದೀವಿ. ಮಕ್ಕಳಿಗೆ ಕಾರ್ಯಕ್ರಮ ಮಾಡಬಾರ್ದು, ಮಕ್ಕಳಿಗೆ ಬಟ್ಟೆ ಕೊಡಬಾರ್ದು, ಟೀಚರ್ಸ್ಗಳು ಭಾಗವಹಿಸಬಾರ್ದು, ಒತ್ತಡದ ಮೇಲೆ ಒತ್ತಡ ಅವರಿಗೆಲ್ಲ ಬರ್ತಾ ಇದೆ ಟೀಚರ್ಸ್ಗಳಿಗೆ. ನಾನು ಟೀಚರ್ಸ್ಗಳನ್ನ ನಾವೇನೋ ದೂರ ಅಲ್ಲ, ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅವರಿಗೂ ಅವ್ರ ಮಕ್ಕಳು ಚೆನ್ನಾಗಿರ್ಬೇಕಂತ ಇದೆ, ಅವರು ಬೇಡಿಕೆ ಪಟ್ಟಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ಇದು ಆಗಬಾರ್ದು ಅಂತ ಈ ಮುಂದಿನ ದಿನಗಳಲ್ಲಿ. ಯಾಕಂದರೆ ಮಕ್ಕಳಿಗೆ ಕೊಡೋದ್ರಲ್ಲೂ ತಾರತಮ್ಯ ಮಾಡಬಾರ್ದು. ಮಕ್ಕಳಿಗೆ ಕೊಡೋದು, ಅವನೇನು ವಿಶ್ವನಾಥ್ ಅವ್ರು ಕೊಡ್ತಾ, ನೀವೇನು ನಿಮ್ಮ ಪೋಷಕರೇನು ಕಾಂಗ್ರೆಸ್ BJP ದಳ ಅಂತ ಕೇಳಿಲ್ಲ, ಅಥವಾ ನೀವು ಯಾವ ಧರ್ಮ ಅಂತ ಕೇಳಿಲ್ಲ, ಯಾವ ಜಾತಿ ಅಂತ ಕೇಳಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದೋ ಎಲ್ಲ ಮಕ್ಕಳಿಗೂ ಕೊಡ್ತಾ ಇದ್ದಾರೆ. ಸುಮಾರು ನೀವು ಲೆಕ್ಕ ಹಾಕಿ, 16,300 ಮಕ್ಕಳಿಗೆ ಪ್ರತಿ ಮಗುವಿಗೆ 3,000 ಅಂತ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿ. ಅಷ್ಟು ಕೊಟ್ಟಾಗ ಅವರಿಗೆ ಒಂದು ಅಗೌರವ ಮಾಡೋದು ಒಳ್ಳೇದಲ್ಲ. ಇದು ಯಾರು ನಿಲ್ವೋ ಏನೋ ನಮಗೆ ಗೊತ್ತಿಲ್ಲ. ಇವರಿಗೆಲ್ಲ ಅಧಿಕಾರಿಗಳಿಗೆ ಮೇಲಿಂದ ಮೇಲೆ ಒತ್ತಡ ಇದು ಮಾಡಿ, ಯಾರೋ ರಾಜಕಾರಣ ಪುಡಾರಿಗಳು ಟೀಚರ್ಸ್ಗೆಲ್ಲ ಒತ್ತಡ ಹಾಕಿದ್ದಾರೆ. ನಾವು ಅದಕ್ಕೆ ಟೀಚರ್ಸ್ಗೆ ಹೇಳಿದ್ವಿ, ನೀವು ಸಭೆ ಏರ್ಪಾಡೋದು ಮಾಡಬೇಡ, ನಮಗೊಂದು ಕಾಫಿ ಟೀ ಏನು ಕೊಡೋದು ಬೇಡ, ಬಿಸ್ಕಟ್ಟು ಕೊಡೋದು ಬೇಡ, ನಾವು ಬಂದು ಪೋಷಕರಿಗೆ ಎದುರುಗಡೆ ಇದನ್ನು ಹಂಚಿ ಹೋಗ್ತೀವಿ ನಾವು ಅಂತ ಹೇಳಿದ್ವಿ. ಅದರಂತೆ ಇವತ್ತು ಹಂಚ್ತಾ ಇದ್ದೀವಿ. ಅದರಿಂದ ನೀವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರಿ. ನಿಮ್ಗೆಲ್ಲರಿಗೂ ಸ್ವಾಗತವನ್ನು ವಹಿಸ್ತಾ ವಿಶ್ವನಾಥ್ ಅವರು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಪ್ರತಿ ವರ್ಷದಂತೆ ಏನು ಶಾಲಾ ಪರಿಕರಗಳನ್ನು ಶಾಲೆಗಳಿಗೆ ಹೋಗಿ ವಿತರಣೆ ಮಾಡ್ತಾ ಇದ್ರು, ಇದನ್ನು ನಾವು 13 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಅದು ಸಣ್ಣ ಮಟ್ಟದಲ್ಲಿ, ಹೋದ ವರ್ಷ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿ ಒಂದು 8,000 ಮಕ್ಕಳಿಗೆ ಕೊಟ್ಟಿದ್ವಿ. ಅದೇ ರೀತಿ ಈ ವರ್ಷ 175 ಶಾಲೆಗಳಿಗೆ ಏನು ಡಿಮ್ಯಾಂಡ್ ನಿಮ್ಮ ಇವರು ಯಾರಿಂದ, ಪೋಷಕರಿಂದ ಮತ್ತು ಶಿಕ್ಷಕರಿಂದ ಮತ್ತು SDMC ಸದಸ್ಯರಿಂದ ಏನು ನಮಗೆ ಡಿಮ್ಯಾಂಡ್ ಬಂತು, ಈ ಥರ ನಮಗೆ ಶಾಲಾ ಪರಿಕರಗಳು ಬೇಕು ಅನ್ನೋದೊಂದು ಪಟ್ಟಿ ಕೊಟ್ಟಾಗ, ಅದು ಪಟ್ಟಿ ಮುಖಾಂತರ ನಾವು ಏನು ಯಾವ ಥರ ಪ್ರೊಸೀಜರು, ಟೈಲರ್ನ ನಿಮ್ಮ ಶಾಲೆಗೆ ನಿಮ್ಮ ರಿಕ್ವೆಸ್ಟಿನ ಮೂಲಕ ನಿಮ್ಮ ಶಾಲೆಗೆ ಕಳಿಸಿ, ಅದೇ ರೀತಿ ಅವರಿಗೆ ಸ್ಟಿಚಿಂಗ್ ಪ್ರೋಸೆಸ್ ಎಲ್ಲ ಮುಗಿಸಿ ನಾವು ಇವತ್ತು ಎಂದಿನಂತೆ ಶಾಲಾ ಪರಿಕರಗಳನ್ನ ವಿತರಣೆ ಮಾಡಲಿಕ್ಕೆ ಅಂತ ಹೇಳಿ ಬಂದಾಗ, ಸೊ ನಮಗೆ ಒಂದು ಶಾಲೆಯ ಅಧ್ಯಾಪಕರಿಂದ, ಶಿಕ್ಷಕರಿಂದ ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಈ ಸುತ್ತೋಲೆಯಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಶಾಲಾ ಮತ್ತು ಆವರಣಗಳಲ್ಲಿ ಮತ್ತು ಶಾಲೆ ನಡೆಯುವ ದಿನಗಳಲ್ಲಿ ಯಾವುದೇ ಸಾರ್ವಜನಿಕ ಫಂಕ್ಷನ್ಗಳ ಸಮಾರಂಭಗಳನ್ನ ಮಾಡಬಾರದು ಅನ್ನೋದೊಂದು ಸುತ್ತೋಲೆಯನ್ನು 2023ರಲ್ಲಿ ಹೊರಡಿಸಿದ ಒಂದು ಸುತ್ತೋಲೆಯನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ.
ನಾವು ಅಂದ್ಕೊಂಡಿದ್ವು ನಾವೇನು ಶಾಲಾ ಪರಿಕರಗಳು ಕೊಡ್ತಾ ಇದ್ದೀವಿ ಇದು ಯಾವುದೇ ಥರದ ಸಾರ್ವಜನಿಕ ಸಭೆ ಇಲ್ಲ, ಶಿಕ್ಷಣದ ಸಭೆ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಅವ್ರ ಮುಖಾಂತರ ಇದು ಸಾರ್ವಜನಿಕ ಸಭೆ ಅಂತ ಇದ್ದಾರೆ. ಸೊ ಆದರೂ ಪರವಾಗಿಲ್ಲ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಯಾಕೆ ಈ ಕಾರ್ಯಕ್ರಮನ ಮಾಡ್ಲಿಕ್ಕೆ ಕೊಟ್ಟಿದ್ವಿ ಮತ್ತು ಯಾಕೆ ನಾವು ಪ್ರತಿ ಶಾಲೆಗೆ ಬಂದು ವಿತರಣೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅನ್ನೋದಂತ ಹೇಳಿದ್ರೆ, ಶಿಕ್ಷಣದ ಬೆಳಕು ಪ್ರತಿಯೊಂದು ಮನೆಗೆ ತಲುಪಿದಾಗ ಮಾತ್ರ ಸ್ವಾವಲಂಬಿ ಅಭಿವೃದ್ಧಿ ಮತ್ತು ಸಮೃದ್ಧಿಯಾದ ಭಾರತ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಏನು ಸಂಕಲ್ಪ ಇದೆ, ಆ ಸಂಕಲ್ಪ ಬರೀ ವಾಕ್ಯ ಮಾತ್ರ ಆಗಿರಬಾರ್ದು, ಅದನ್ನು ನಾವು ಜಾರಿಗೆ ತರುವಂತಹ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾವುದೇ ಶಿಕ್ಷಣದ ಪ್ರತಿಯೊಂದು ಮಗುವಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ, ಬೆಳಕು ಕೊಡಬೇಕು ಅಂತ ಹೇಳಿದ್ರೆ, ಅದು ಬರೀ ಸರ್ಕಾರದಿಂದ ಮಾತ್ರ ಅಲ್ಲ, ಆ ಸರ್ಕಾರದ ಜೊತೆಗೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಆಗಿದೆ. ಆ ಕರ್ತವ್ಯ ಪ್ರತಿಯೊಂದು ಮಗುವಿನ ಬೆಳಕಿಗೆ, ಅಂದರೆ ಶಿಕ್ಷಣದ ಬೆಳಕಿಗೆ ದಾರಿ ಆಗಲಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು, ಆವಾಗ ಮಾತ್ರ ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗ್ತದೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಾವು ಈ ಪರಿಕರಣಗಳನ್ನ ಕೊಡಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಇಲ್ಲಿ ಶಿಕ್ಷಣದಲ್ಲಿ ನಮ್ಗೀಗ ಬಂದಾಗ, ಈ ಶಾಲೆಗೆ ಬಂದು ಈಗ ನೋಡಿದಾಗ, ಈ ಸುತ್ತೋಲೆ ನೋಡಿದಾಗ ಯಾವುದೋ ಕಾರ್ಯಕ್ರಮ ಮಾಡಬಾರ್ದು, ನೀವು ಮಕ್ಕಳಿಗೆ ಯಾವುದು ವಿತರಣೆ ಮಾಡಬಾರ್ದು ಅಂತ ಹೇಳಿ ಏನು ಶಿಕ್ಷಕರು ಹೇಳಿದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಮನಸ್ಸಿಗೆ ಬೇಜಾರ ಬೇರೆ ಅಂತ ಉದ್ದೇಶ ಅಂತ ಅಲ್ಲ, ಶಿಕ್ಷಣದಲ್ಲೂ ರಾಜಕೀಯ ಉಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಮಕ್ಕಳ ಅಭಿವೃದ್ಧಿ, ಒಂದು ಶಿಕ್ಷಣದ ಬೆಳಕು ಮಕ್ಕಳಿಗೆ ಬೆಳಕಾದರೆ ಕುಟುಂಬ ಬೆಳೆಯುತ್ತೆ, ಕುಟುಂಬ ರೀತಿ ಊರು ಅಭಿವೃದ್ಧಿ ಆಗ್ತದೆ, ಊರಿಂದ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ಕ್ಷೇತ್ರದ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆಗ್ತದೆ. ಇದಕ್ಕೆಲ್ಲೇ ನೀವು ರಾಜಕೀಯ ಮಾಡೋಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಇದಕ್ಕೆ ಮಾನ್ಯ ಯಾರಿಂದ ಈ ಅಡೆತಡೆ ಬರ್ತಾ ಇದೆ, ಶಾಸಕರಿಂದ ಆದರೆ ಶಾಸಕರು ಇದನ್ನು ಸ್ಪಷ್ಟಪಡಿಸಬೇಕು. ಏನಂತ ಹೇಳಿದ್ರೆ, ಇದನ್ನು ಶಾಸಕರು ಈ ಅಭಿವೃದ್ಧಿ ಅಂದರೆ ಶಿಕ್ಷಣದ ಬಗ್ಗೆ ಈ ಪರಿಕರ ಕೊಡಲಿಕ್ಕೆ ಅಡೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಅವರು ನಮಗೆ ಸಮಜಾಯಿಸಿ ಕೊಡಬೇಕಾಗ್ತದೆ. ಅಥವಾ ಲೋಕಲ್ ರಾಜಕೀಯದ ಈ ಊರಿನ ರಾಜಕಾರಣಿಗಳಿಂದ ಈ ಥರ ಒತ್ತಡ ಇದೆಯಾ, ಅದನ್ನು ಅವರು ಸ್ಪಷ್ಟಪಡಿಸಬೇಕಾಗ್ತದೆ. ಸೊ ನಾವು ಆದರೂ ನಮ್ಮ ಮಕ್ಕಳಿಗೆ ನಮ್ಮಿಂದ, ಆದರೆ ಯಾರೋ ಮಾಡೋ ತಪ್ಪಿಂದ ಮಕ್ಕಳಿಗೆ ಶಿಕ್ಷಣದ ಸಮಸ್ಯೆ ಆಗಬಾರ್ದು. ನಾವು ಹಾಗಾಗಿ ಅವ್ರದ್ದೇನು ಪೇರೆಂಟ್ಸ್ ಇದ್ದಾರೆ, ಪೋಷಕರಿದ್ದಾರೆ, ಈ ಶಾಲಾ ಪರಿಕರಗಳನ್ನು ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅದು ಯಾರಿಗೆ ತಲುಪಬೇಕೋ ಅವರಿಗೆ ಪೋಷಕರ ಮುಖೇನ ತಲುಪಲಿ ಅನ್ನೋದು ಉದ್ದೇಶದಿಂದ. ಮತ್ತೊಂದು, ನಾವು ಶಾಲೆಗಳಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು, ನಾವು ಏನಕ್ಕೆ ಈ ಪರಿಕರಗಳನ್ನು ಕೊಡ್ತಾ ಇದ್ದೀವಿ, ಶಿಕ್ಷಣದ ಮೌಲ್ಯ ಏನಿದೆ, ಅದೇ ರೀತಿಯಾಗಿ ನಾವೊಂದು ಈ ಮಾದಕ ವಸ್ತು ಸೇವನೆ ಬಗ್ಗೆ ಪರಿಣಾಮಗಳು ಏನಾಗ್ತಾ ಇದೆ, ಈ ಥರ ಹಳ್ಳಿಗಳಲ್ಲಿ ಯಾವ ಥರ ಮಾದಕ ವಸ್ತುಗಳ ಸೇವನೆಯಿಂದ ಯಾವ ಥರ ನಮ್ಮ ಯುವ ಜನತೆ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ, ಅದೇ ರೀತಿ ಪೋಷಕರಿಗೂ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಈ ಪರಿಕರ ಕೊಡುವಾಗ ಪೋಷಕರು ಬರಬೇಕು ಅನ್ನೋ ಹೇಳೋ ಉದ್ದೇಶ ಮಾತ್ರ. ಅದನ್ನು ತಡಿಬೇಕು. ಮಕ್ಕಳಿಗೆ ಯಾವ ಥರ ಈ ಮಾದಕ ಸೇವನೆ ಬಗ್ಗೆ ಮತ್ತು ಮಾದಕ ಮಾರೋರ ಬಗ್ಗೆ ಏನು ಕಾನೂನಿನಲ್ಲಿ ಯಾವ್ಯಾವ ಥರ ಶಿಕ್ಷೆಗಳಿದೆ ಅದ್ರ ಬಗ್ಗೆ ಮಕ್ಕಳಿಗೂ ತಿಳಿಸಬೇಕು, ಪೋಷಕರು ತಿಳ್ಕೋಬೇಕು ಅನ್ನೋದು ಉದ್ದೇಶದಿಂದ ಪೋಷಕರನ್ನ ಇಲ್ಲಿಗೆ ಕರೆಸಿ, ಮತ್ತು ಮಕ್ಕಳಿಗೆ ಯಾಕೆ ಪರಿಕರಗಳು ಕೊಡ್ತಾ ಇದ್ದೀವಿ, ಶಿಕ್ಷಣದ ಮೌಲ್ಯ ಏನಿದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಕೊಡ್ಬೇಕು ಅನ್ನೋದೊಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಪೋಷಕರನ್ನೆಲ್ಲ ಇಲ್ಲಿ ಕರೆದಿದ್ವಿ. ನಮಗಿಲ್ಲಿ ಬಂದಾಗ ಗೊತ್ತಾಯಿತು ಈ ಥರ ಕಾರ್ಯಕ್ರಮ ಮಾಡಬಾರ್ದು ಅನ್ನೋದೊಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಇದು 2023ರಲ್ಲಿ ಹೊರಟಿರೋ ಸುತ್ತೋಲೆ. ಯಾಕೆ ಹೋದ ವರ್ಷ ಇದೇ ರೀತಿ ಶಾಲಾ ಪರಿಕರಗಳನ್ನ ಕೊಡ್ತಾ ಇದ್ವಿ, ಯಾಕೆ ಅಲ್ಲಿ ಈ ಸುತ್ತೋಲೆ ಅಡಚಣೆ ಆಗಲಿಲ್ವಾ, ಅಥವಾ ಈ ವರ್ಷ ಯಾಕೆ ಆಯಿತು? ಇದರಲ್ಲಿ ಏನು ರಾಜಕೀಯ ಉದ್ದೇಶ ಇದೆಯಾ? ನಾವಿಲ್ಲಿ ಮಕ್ಕಳಲ್ಲಿ ಶಿಕ್ಷಣದಲ್ಲಿ ರಾಜಕೀಯ ಮಾಡಲಿಕ್ಕೆ ಬರಲಿಲ್ಲ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕು, ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದೇ ರೀತಿ ಬೇರೆ ಶಿಕ್ಷಣದಿಂದ ಅಭಿವೃದ್ಧಿ ಹೊಂದಿದ್ರೆ ಒಂದು ಸ್ವಾವಲಂಬಿಯುತ ಮತ್ತೊಂದು ಸಮೃದ್ಧಿಯಾದ ದೇಶ ಬೆಳೆಯುತ್ತೆ ಅನ್ನೋದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದು ಅಡಚಣೆ ಮಾಡಿದ್ದಾರೆ. ಈ ನಮಗೇನು ಪರಿಕರಗಳು ಏನಿದೆ ಅದನ್ನು ನಾವು ಡೈರೆಕ್ಟಾಗಿ ಪೋಷಕರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.